ನಮ್ ಕಡೆ ಎಕ್ಕಂಬ, ಹಂದ್ರಾಳ್, ಮಾಸನಾಳ್, ಕೋಟಮಾಳ್, ಹನುಮಂತವಾಡಿ, ಅಂಬೇವಾಡಿ, ಸೋಲ್ದಾಪ್ತ ಹಳ್ಳಿಯೊಳಗೆ ಅಧ್ಯಕ್ಷರು ಕೇಳ್ರಿ, ಮರಾಠಿ ಮಾಧ್ಯಮ ಸ್ಕೂಲ್ಗಳು ಇವತ್ತಿಗೆ ಬಿ ಮರಾಠಿ ಮಾಧ್ಯಮ ಶಾಲೆಗಳು, ಕನ್ನಡ ಮಾಧ್ಯಮ ಶಾಲೆಗಳೇ ಇಲ್ಲ ಅಲ್ಲಿ. ಅಲ್ಲಿಂದ ಎಲ್ಲ ಪಾಲಕರನ್ನ ಏನ್ ವಿನಂತಿ ಮಾಡ್ತಾರೆ ಅಂದ್ರೆ ನಮ್ಮ ಮಕ್ಕಳ ಬದುಕು ಹಾಳಾಲತ್ತದ, ಆ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳಾಗಿ ಪರಿವರ್ತನೆ ಮಾಡ್ಬೇಕು ಅಧ್ಯಕ್ಷರೇ. ಕನ್ನಡ ಮಾಧ್ಯಮದ ಶಾಲೆಗಳು ಮಾಡ್ಬೇಕು, ಕರ್ನಾಟಕದೊಳಗೆ ಶಾಲೆಗಳು ಕನ್ನಡ ಮಾಧ್ಯಮ ಮಾನ್ಯ ಅಧ್ಯಕ್ಷ, ಇದು ಬಹಳ ಮುಖ್ಯ. ಯಾಕೆಂದ್ರೆ ಮೊನ್ನೆನೂ ಕೂಡ ಈ ಬೆಳಗಾಂ ಮಹಾರಾಷ್ಟ್ರ ಬಾರ್ಡರ್ ಇರ್ಬೋದು, ಆ ಸಂದರ್ಭದಲ್ಲಿ ಒಂದು ಆರ್ಡರೇ ಮಾಡಿದ್ದೀನಿ. ಬಾರ್ಡರ್ ಇರ್ತಕ್ಕಂಥ ಎಲ್ಲ ಕನ್ನಡ ಮಾಧ್ಯಮಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಅವ್ರಿಗೆ ಟೀಚರ್ಸ್ ಇರ್ಬೋದು, ಬಿಲ್ಡಿಂಗು ಎಲ್ಲದನ್ನೂ ಕೊಡ್ತಕ್ಕಂಥದ್ದು. ಅದ್ರ ಜೊತೆಗೆ ಈವನ್ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಾರ್ಡರ್ಲು ಕೂಡ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಮ್ಮ ಇಲಾಖೆಯವ್ರಿಗೂ ಕೂಡ ನಾನು ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಕಂಪಲ್ಸರಿ ಯಾವುದೇ ಕಾರಣಕ್ಕೂ ನೀವು ಕನ್ನಡ ಒಬ್ಬ ಮಕ್ಕಳಿದ್ರೂ ಕೂಡ ಒಂದು ಟೀಚರು ಮತ್ತು ಅಲ್ಲಿ ಮಿಡ್ ಡೇ ಮೀಲ್ಸ್ ಇರ್ಬೋದು, ಎಲ್ಲದೂ ಕೂಡ ಸುಸರ್ಜಿತವಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ತಗೊಳ್ತೀವಿ. ವೈಯಕ್ತಿಕವಾಗಿ ಯಾವುದೇ ಸದಸ್ಯರು ಕೂಡ ನನಗೆ ಕೊಟ್ಟಾಗ ಅದನ್ನು ಯಾವುದೇ ತರದ ತೊಂದರೆ ಇಲ್ಲದೆ ಇರತಕ್ಕಂಥದ್ದಲ್ಲಿ ಕನ್ನಡ ಶಾಲೆಯನ್ನ, ಮಾಧ್ಯಮವನ್ನ, ಭಾಷೆಯನ್ನ ಉಳಿಸ್ತಕ್ಕಂಥ ಕೆಲಸ ನನ್ನ ಇಲಾಖೆಯಲ್ಲಿ ನಾವು 100ಕ್ಕೆ 100 ಮಾಡೇ ಮಾಡ್ತೀವಿ ಅನ್ನೋದ ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.